ಲೋಕಸಭೆ ಚುನಾವಣೆ ಬಳಿಕ ಮತ್ತೊಂದು ಚುನಾವಣೆ ನಮ್ಮ ರಾಜ್ಯದಲ್ಲಿ ಬರ್ತಾ ಇದೆ. ಅದು ಮೇಲ್ಮನೆಯ ಚುನಾವಣೆ. ಮೇಲ್ಮನೆಗೆ ಖಾಲಿಯಾಗುವಂಥ ಜಾಗಗಳಿಗೆ ನಡೆಯುವಂಥ ಚುನಾವಣೆಗೆ ಕಾಂಗ್ರೆಸ್ ಪಡೆ ಸಜ್ಜಾಗ್ತಾ ಇದೆ. ಸಂಘಟಿತ ಹೋರಾಟ, ಅದರ ಮೂಲಕ MLC ಎಲೆಕ್ಷನ್ಗೆ ಕಾಂಗ್ರೆಸ್ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಇವತ್ತು ಕೊಪ್ಪಳದಲ್ಲಿ ಹಾಲಿ ಮಾಜಿ ಶಾಸಕರ ಸಭೆಯನ್ನು ಕರೆಯಲಾಗಿದೆ. ಕೊಪ್ಪಳದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆಯಲಿರುವಂಥ ಸಭೆ ಇದು. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. ವಿಧಾನ ಪರಿಷತ್ತಿನ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಬಿಜೆಪಿಯನ್ನ ಇಲ್ಲಿಯೂ ಮತ್ತೊಮ್ಮೆ ಕಟ್ಟಿ ಹಾಕುವಂಥ ಬಗ್ಗೆ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ. ಅದೇ ಚರ್ಚೆಯಲ್ಲಿ ಮಗ್ನರಾಗಿದ್ದಾರೆ. ಜೂನ್ 4ನೇ ತಾರೀಕು ಲೋಕಸಭೆ ಚುನಾವಣೆಯ ಫಲಿತಾಂಶ ಬರುತ್ತೆ. ಫಲಿತಾಂಶಕ್ಕೂ ಮೊದಲೇ ವಿಧಾನ ಪರಿಷತ್ತಿನ ಚುನಾವಣೆಗಳು ನಮ್ಮ ರಾಜ್ಯದಲ್ಲಿ ನಡೆಯುತ್ತೆ. ಈ ಕಾರಣದಿಂದಾಗಿ ಸಾಕಷ್ಟು ತುರುಸಿನ ಪೈಪೋಟಿ, ಬಹಳ ದೊಡ್ಡ ಜಿದ್ದಾಜಿದ್ದಿಯನ್ನು ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ನೋಡ್ಬೋದಾಗಿದೆ. ಕಾಂಗ್ರೆಸ್ಸಿಗೆ ಮೇಲ್ಮನೆಯಲ್ಲಿ ಸ್ಥಾನಗಳನ್ನು ಹೆಚ್ಚಳ ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿಯ ಬಿಲ್ಗಳು ವಾಪಸ್ಸಾಗದಂತೆ ತಡಿಬೋದು. ಬಿಲ್ಗಳು, ವಿಧೇಯಕಗಳನ್ನೇನು ಮಂಡಿಸಲಾಗುತ್ತೆ, ಕೆಳಮನೆಯಲ್ಲಿ ಅಂಗೀಕೃತ ರೂಪದಲ್ಲಿ ಮೇಲ್ಮನೆಗೆ ತೆರಳಿದಾಗ ಮೇಲ್ಮನೆಯಲ್ಲಿ ಚರ್ಚೆ ಆಗುತ್ತೆ. ಕೆಲವೊಂದು ವಿಧೇಯಕಗಳು ಮತ ಸಿಗದೆ ಅಥವಾ ಅದಕ್ಕೆ ಬಹುಮತ ಸಿಗದೆ ವಾಪಸ್ಸಾಗಿರುವಂಥ ಅನೇಕ ಘಟನೆಗಳಿದ್ದಾವೆ. ಆಳುವಂಥ ಸರ್ಕಾರಕ್ಕೆ ವಿಧೇಯಕಗಳು ವಾಪಸ್ಸಾದಾಗ ಮುಜುಗರ ಸೃಷ್ಟಿಯಾಗುತ್ತೆ. ಅಂದುಕೊಂಡಂತೆ ಆಗೋದಿಲ್ಲ. ಹೀಗಾಗಿ ಮೇಲ್ಮನೆಯಲ್ಲಿ ಸಂಖ್ಯಾಬಲವನ್ನು ಹೆಚ್ಚಳ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದುವರಿತಾ ಇದೆ. ಕಾಂಗ್ರೆಸ್ನ ಆ ಭಾಗವಾಗಿ ಇದೀಗ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಆ ಭಾಗದ MLC ಅಭ್ಯರ್ಥಿ, ಅವರನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ಕೊಪ್ಪಳ ಭಾಗದಲ್ಲಿ ಬಹಳ ದೊಡ್ಡ ಪ್ರಯತ್ನ ಸಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ವಿಧಾನ ಪರಿಷತ್ತಿನ ಸಂಖ್ಯೆ ಹೆಚ್ಚಳ ಮಾಡಿಕೊಳ್ಳುವುದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಸವಾಲು. ಈ ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹಳ ದೊಡ್ಡ ತಯಾರಿ ನಡೀತಾ ಇದೆ. ಕೊಪ್ಪಳ ಭಾಗದಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ? ಬಿಜೆಪಿ, ಕಾಂಗ್ರೆಸ್ ಯಾವ ಮಟ್ಟದ ಪೈಪೋಟಿ ಇಲ್ಲಿ ಎದುರಿಸಬೇಕಾಗತ್ತೆ? ದಶರಥ, ಖಂಡಿತರು ಕೂಡ ಲೋಕಸಭಾ ಚುನಾವಣೆ ಬಳಿಕ ಮತ್ತೊಂದು ಚುನಾವಣೆ ಎದುರಿಸಲು ಕೈಪಡೆ ಸಜ್ಜಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಂಘಟಿತ ಹೋರಾಟದ ಮೂಲಕ ಲೋಕಸಭಾ ಚುನಾವಣೆಯನ್ನ ಎದುರಿಸಿದಂತ ಕಾಂಗ್ರೆಸ್ನ ನಾಯಕರು ಇದೀಗ ಏನಾದ್ರೂ ವಿಧಾನ ಪರಿಷತ್ ಚುನಾವಣೆಯನ್ನು ಎದುರಿಸಲು ಸಜ್ಜ. ಈ ಕಾರಣಕ್ಕಾಗಿ ಕೊಪ್ಪಳದ ಕಾರ್ಯಾಲಯದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರ ನೇತೃತ್ವದಲ್ಲಿ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿರುತ್ತದೆ. ಈ ಸಭೆಯಲ್ಲಿ ಏನಂದ್ರೆ ವಿಧಾನ ಪರಿಷತ್ನ ಅಭ್ಯರ್ಥಿಯಾದಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇವರು ಏನು ಹುಮ್ನಾಬಾದ್ನ ಶಾಸಕರಂತ ರಾಜಶೇಖರ್ ಪಾಟೀಲ್ ಅವರ ಸಹೋದರಂತೆ ಮಾಹಿತಿ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ಅವ್ರನ್ನ ಹೇಗಾದ್ರೂ ಮಾಡಿ ಗೆಲ್ಸ್ಕೊಂಡ್ ಬರೋಣ ಅಂತ ನಿಟ್ಟಿನಲ್ಲಿ ಇವತ್ತು ರಣತಂತ್ರನ ರೂಪಿಸಲಾಗಿದೆ. ಅಂದ್ರೆ ಏನು ಈ ಭಾಗದಲ್ಲಿ ವಿಧಾನ ಪರಿಷತ್ ಈಶಾನ್ಯ ಭಾಗದ ಏನು ವಿಧಾನ ಪರಿಷತ್ ಚುನಾವಣೆ ಸಂಬಂಧಪಟ್ಟಂತೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನು ಹೇಗಾದ್ರೂ ಮಾಡಿ ಗೆಲ್ಸ್ಕೊಂಡ್ ಬರೋಣ, ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಏನು ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಸಂಘಟಿತ ಹೋರಾಟ ಮಾಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡಿದ್ವಿ, ಅದೇ ರೀತಿ ಕೂಡ ಇಲ್ಲಿ ವಿಧಾನ ಪರಿಷತ್ ಚುನಾವಣೆ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಬಹಳಷ್ಟು ಸಚಿವರು ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಬಹಳಷ್ಟು ಹಾಲಿ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಬಹಳಷ್ಟು ಕಾಂಗ್ರೆಸ್ ನಾಯಕರು ಬರಲಿದ್ದಾರೆ. ಈ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಏನ್ ಅಮರನಾಥ್ ಪಾಟೀಲ್ ಏನ್ ಬಿಜೆಪಿ ಅಭ್ಯರ್ಥಿ ಇದ್ದಾರೆ, ಅಮರನಾಥ್ ಪಾಟೀಲ್ ಅವ್ರನ್ನ ಸೋಲಿಸಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಂಡ್ ಬರೋಣ ಅಂತ ಹೇಳಿ ರಣತಂತ್ರ ರೂಪಿಸಿದ್ರೆ ಈಗಾಗಲೇ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಭೆ ಕರೆಯಲಾಗಿತ್ತು. ಅದ್ರ ಜೊತೆಗೆ ಯಾರ್ಯಾರು ಏನಂದ್ರೆ ಇಲ್ಲಿ ಪದವೀಧರ ಕ್ಷೇತ್ರ ಆಗಿರೋದ್ರಿಂದ ಪದವೀಧರರ ಮತದಾರನ ಯಾವ ರೀತಿ ಸೆಳೆಬೇಕು, ಅದ್ರ ಜೊತೆಗೆ ಅವರ ಹೋಗಿ ಪದವೀಧರ ಮನೆ ಮುಟ್ಟುವುದರಿಂದ ಅಂದ್ರೆ ಬಿಜೆಪಿಯ ಕೆಲವೊಂದಿಷ್ಟು ಏನೋ ಕೇಂದ್ರ ಸರ್ಕಾರದ ದುರಾಡಳಿತ ಇರ್ಬೋದು, ಕೆಲವೊಂದಿಷ್ಟು ಏನಂದ್ರೆ ನಿರ್ಲಕ್ಷ್ಯ ಭಾವನೆ ಇರ್ಬೋದು, ಅವನ್ನೆಲ್ಲ ತಿಳ್ಪಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಪಡೆ ಸಜ್ಜಾಗಿರುತ್ತೆ. ಪ್ರತಿಯೊಂದು ಪದವೀಧರ ಏನಾದ್ರು ಇದ್ದಾರೆ ಅವರು ಮತದಾರರು ಅವರು ಹೋಗಿ ಮನೆ ಮುಟ್ಟುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಯೋಜನೆಗಳನ್ನ ತಿಳಿಪಡಿಸುವ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಸಭೆಯನ್ನು ಕರೆಯಲಾಗಿರುವುದು. ಒಟ್ಟಾರೆ ಇವತ್ತು ಸಭೆಯ ಮಹತ್ವ ಪಡೆದಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹೇಗಾದ್ರೂ ಮಾಡಿ ಗೆಲ್ಸ್ಕೊಂಡ್ ಬರೋಣ ಅಂತೇಳಿ ಇವತ್ತು ಸಭೆಯನ್ನು ಕರೆಯಲಾಗಿರುತ್ತದೆ. ದಶರಥ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.